ಹಾಗೆ ಮೃತ ಸಚಿನ್ ಅವರ ನಿವಾಸಕ್ಕೆ ಸದ್ಯ ಬಿಜೆಪಿಯ ನಿಯೋಗ ಕೂಡ ಭೇಟಿ ಕೊಟ್ಟಿದೆ. ನನಗೆ ತಾನೇ ಹೇಳ್ತಾ ಇದ್ದ ಹಾಗೆ ಬಿಜೆಪಿಯ ನಿಯೋಗ 5 ಗಂಟೆಗೆ ಭೇಟಿ ಕೊಡಬಹುದು ಅನ್ನುವಂಥದ್ದಿತ್ತು. ಬಟ್ 7 ಗಂಟೆ ಸಂದರ್ಭದಲ್ಲಿ ಅಲ್ಲಿಗೆ ತೆರಳಿದ್ದಾರೆ. ಒಂದು 6:30 ಸಂದರ್ಭದಲ್ಲೇ ಹೋಗಿದ್ದಾರೆ. ಬಾಲ್ಕಿ ತಾಲೂಕಿನ ಕಟ್ಟಿತೂಗಾಂವ್ ಗ್ರಾಮದಲ್ಲಿರುವಂತ ಅವರ ನಿವಾಸಕ್ಕೆ, ಸಚಿನ್ ಅವರ ನಿವಾಸಕ್ಕೆ BY ವಿಜಯೇಂದ್ರ, ಛಲವಾದಿ ನಾರಾಯಣ ಸ್ವಾಮಿ ಸೇರಿದ ಹಾಗೆ ಆ ಭಾಗದ ಕೆಲ ನಾಯಕರುಗಳು, ಶಾಸಕರುಗಳು ಇವರೆಲ್ಲ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತ ಪ್ರಯತ್ನ. ಅಟ್ ದ ಸೇಮ್ ಟೈಮ್ ಅವರು ಈಗ ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇರುವಂತ ಸಂದರ್ಭ. ಬಹಳ ಸುಲಭವಾಗಿ ಇಲ್ಲಿ ಸಚಿವರುಗಳು ಹೇಳ್ಬಿಡ್ತಾರೆ, ಅದು ರೈಲ್ವೆ ಪೊಲೀಸರು ಮಾಡ್ತಾ ಇರುವಂತ ತನಿಖೆ ಅನ್ನುವಂಥದ್ದು ವಿಚಾರವಾಗಿ. ಹಾಗಾಗಿ ಆ ತನಿಖೆ ವೇಗ ಏನು, ಅದರ ಆಳ ಎಷ್ಟು, ಈ ರೀತಿಯಂತ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗ್ತಾ ಇರುವಂಥದ್ದು. ಬಟ್ ಈಗ ಇಲ್ಲ, ನಾವು ಅದ್ರ ಬಗ್ಗೆ ಸರ್ಕಾರದ ಮೇಲೆ ಒತ್ತಡ ಹಾಕ್ತಿವಿ ಅನ್ನುವಂತ ಆಶ್ವಾಸನೆಯನ್ನ ನೋಡ್ತಾ ಇದೀವಿ. ನೋಡಿ, ಬಿಜೆಪಿ ನಾವು ನಿಮ್ಗೆ ನ್ಯಾಯ ಸಿಗಬೇಕು, ನಮ್ ನ್ಯಾಯ ಸಂಪೂರ್ಣ ನಿಮ್ ಜೊತೆಲಿದ್ದಾವೆ, ನಿಮ್ಮ ಅಣ್ಣನ ತರ ಅನ್ಕೊಳ್ಳಿ, ನಾವೆಲ್ಲರೂ ಬಂದಿದ್ದೇವೆ. ನಮ್ಮ ಬಿಜೆಪಿ ಕಾರ್ಯಕರ್ತರು, ನಮ್ಮ ಶಾಸಕರು ಸೇರಿ ಇದ್ ಮಾಡಿರೋದು ನಿಮ್ಗೆ ದುಡ್ಡಲ್ಲಿ ಅಳಿತಾ ಇಲ್ಲ. ನಾನ್ ಕೊಡ್ತಿರೋ ದುಡ್ಡ ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಕೊಡ್ತಿರ್ತ ದುಡ್ಡು ನಿಮ್ಗೆ ಅವಮಾನ ಮಾಡ್ತಾರಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇನ್ ನಿಮ್ ಪರವಾಗಿ ನಾವ್ ಏನ್ ಹೋರಾಟ ಮಾಡ್ಬೇಕು, ನಾವು ಖಂಡಿತ ಗಟ್ಟಿಯಾಗಿ ಹೋರಾಟ ಮಾಡ್ತೇವೆ. ಖಂಡಿತ ಕಾರ್ಯಕರ್ತರು ಮಾಡೋದು ಬೇಜಾರ್ ಮಾಡ್ಕೊಂಡು ಸರ್, ತಂದೆ ಅಲ್ಲಿದ್ದಾರೆ ನೋಡಿ. 5 ಹೆಣ್ಣು ಮಕ್ಕಳು ನಾವು ಅಲ್ಲಿ ಬರುವಾಗಲೇ ಅಧ್ಯಕ್ಷರು ನಾವು ಒಂದ್ ನಿಮಿಷ ನಾವು ಮಾತಾಡ್ಕೊಂಡು, ನೀವು ಹೆಣ್ಣು ಮಕ್ಕಳಲ್ಲ, ನಿಮ್ ಧೈರ್ಯ ಮೆಚ್ಚಬೇಕಾದ್ರೆ ಧೈರ್ಯಕ್ಕೆ ನಾವು ಏನ್ ನಿಮಗ್ ಸಪೋರ್ಟ್ ಮಾಡಿದ್ರು ಕಡಿಮೆ. ಬಹುಶಃ ಬಿಜೆಪಿ ಕಡೆಯಿಂದನೂ ಕೂಡ ಪರಿಹಾರದ ರೂಪದಲ್ಲಿ ಇಂತಿಷ್ಟು ಹಣ ಅಂತ ಕೊಡ್ಲಾಗ್ತಾ ಇದೆ ಅಂತ ಕಾಣಿಸುತ್ತೆ. ಬಹುಶಃ ಅವ್ರ ಕುಟುಂಬಸ್ಥರು ಕೂಡ ಅದಕ್ಕೆ ಬೇಜಾರಾದ್ರು ಅಂತ ಕಾಣಿಸುತ್ತೆ. ದಯವಿಟ್ಟು ಇದನ್ನ ನೀವು ಸ್ವೀಕರಿಸಿ, ಇದು ಕಾರ್ಯಕರ್ತರು ಕೊಡ್ತಾ ಇರುವಂತ, ನಿಮಗೆ ಅನುಕೂಲ ಆಗ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಕೊಡ್ತಾ ಇರುವಂತದ್ದು ಹಣ. ಅದರ ಜೊತೆಗೇನೆ ನಿಮ್ಮ ಜೊತೆಗೆ ನಾವು ಇರ್ತೀವಿ, ಸರ್ಕಾರದ ವಿರುದ್ಧ ಒತ್ತಡ ಹಾಕ್ತೀವಿ ನಾವು ಸರ್ಕಾರದ ಮೇಲೆ ಅನ್ನುವಂಥ ಆಶ್ವಾಸನೆಯನ್ನ ಇಲ್ಲಿ ಬಿಜೆಪಿ ನಾಯಕರುಗಳು ನೀಡ್ತಾ ಇದ್ದಾರೆ.